ಇಟ್ಸ್ ಆಲ್ ಅಬೌಟ್ ಪ್ರೋಟೀನ್ ಪಾರ್ಟ್ 2 ಅನ್ನೋ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ. ಸೊ ಪಾರ್ಟ್ 1ಅಲ್ಲಿ ನಾನು ಆಲ್ರೆಡಿ ಪ್ರೋಟೀನ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ಪಾರ್ಟಲ್ಲಿ ಪ್ರೋಟೀನ್ ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ, ಬಟ್ ಮೋರ್ ಆಫ್ಟನ್ ವೆಜಿಟೇರಿಯನ್ಸ್ಗೋಸ್ಕರ. ಸೊ ಪ್ರೋಟೀನಲ್ಲಿ 2 ಕ್ಲಾಸ್ ಇದೆ ಅಂತ ಹೇಳಿದೆ, ಒಂದು ಫಸ್ಟ್ ಕ್ಲಾಸ್ ಪ್ರೋಟೀನ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಪ್ರೋಟೀನ್. ಅದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇನ್ ಕೇಸ್ ನೀವು ಅದನ್ನು ಮಿಸ್ ಮಾಡಿದ್ದೀರಾ ಅಂದರೆ ಗೋ ದೇರ್ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಈ ವಿಡಿಯೋದಲ್ಲಿ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ, ಬಿಕಾಸ್ ಜಾಸ್ತಿ ಜನ ಅಂದ್ಕೊಂಡಿರೋ ಥರ ಪ್ರೋಟೀನ್ ರಿಚ್ ಫುಡ್ಸ್ ಬಂದುಬಿಟ್ಟು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಸಿಗ್ತಿದೆ. ಪ್ರೋಟೀನ್ ರಿಚ್ ಫುಡ್ಸು ನೀವು ಬಂದುಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಈಗ ನನಗೆ ರೀಸೆಂಟಾಗಿ ಒಂದು ಕಮೆಂಟ್ ಬಂತು ನನ್ನ ಹಳೆ ವಿಡಿಯೋದಲ್ಲಿ. ಸೊ ಅದರಲ್ಲಿ ಸಾಯ್ ಪ್ರೋಟೀನ್ ಅಂತಾರೆ, ಸೋಯಾ ಚಂಕ್ಸ್ ಅಂತ ಹೇಳ್ತಾರಲ್ಲ. ಸೊ ಅದರಲ್ಲಿ ಜಸ್ಟ್ 100 ಗ್ರಾಮ್ಸಲ್ಲಿ 50 ಗ್ರಾಮ್ಸ್ ಆಫ್ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಸೊ ಅದನ್ನು ಕ್ಲೈಮ್ ಮಾಡಿದರು, ಬಟ್ ಅದಕ್ಕೆ ನಾನು ಕಮೆಂಟಲ್ಲಿ ನಾನು ಆನ್ಸರ್ ಮಾಡಿದ್ದೆ. ಬಟ್ ಆ ಒಂದು ಕ್ವಶನ್ನು ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ನೀವಿನ್ನೂ ಈ ಚಾನಲ್ನ ಫಾಲೋ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಇಟ್. ಸೊ ಈ ಒಂದು ಚಾನಲಲ್ಲಿ ನಿಮಗೆ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಜಾಸ್ತಿ ಸಿಗುತ್ತೆ, ಪ್ಲಸ್ ಸೆಲ್ಫ್ ಇಂಪ್ರೂವ್ಮೆಂಟ್ ಕಾಂಟೆಂಟ್. ಸೊ ಎನಿಥಿಂಗ್ ವಿಚ್ ಹೆಲ್ಪ್ಸ್ ಫಾರ್ ಯುವರ್ ಲೈಫ್ ಅನ್ನೋ ಒಂದು ಕಾಂಟೆಂಟು ತುಂಬಾ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಐ ವಿಲ್ ಬಿ ವೆರಿ ವೆರಿ ಕನ್ಸಿಸ್ಟೆಂಟ್. ಸೊ ಫೀಲ್ ಫ್ರೀ ಫಾರ್ ಹಿಟ್ ದಟ್ ಆ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪ್ಲಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಈ ವಿಡಿಯೋ ಜಾಸ್ತಿ ಜನರ ಹತ್ರ ಹೋಗಿ ತಲುಪುತ್ತೆ. ಸೊ ಈಗ ನಾನು ವಿಡಿಯೋನ ಮಾತಾಡ್ತೀನಿ, ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಅನ್ನೋದನ್ನ ಕೊಡ್ತೀನಿ. ಯಾರಾದರೂ ಹೊಸದಾಗಿದ್ದೀರಾ, ಸೊ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ, ಸೊ ನನ್ನ ಹೆಸರು ಅಕ್ಷಯ್ ರಾಮ್. ಸೊ ಐ ಎಮ್ ಎ ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್. ಸೊ ಕರೆಂಟಾಗಿ ನಾನು ಬಂದುಬಿಟ್ಟು ಒಂದು ಕೋಚ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಪಾರ್ಟ್ ಟೈಮಲ್ಲಿ ವೆನ್ ಎವರ್ ಐ ಗೆಟ್ ಟೈಮ್, ಸೊ ನಾನು ಈ ಥರ ವೀಡಿಯೋಸ್ ಅನ್ನೋದನ್ನು ಮಾಡ್ತಿರ್ತೀನಿ. ಈ ಒಂದು ಚಾನಲ್ ಆಲ್ಮೋಸ್ಟ್ 3 ಇಯರ್ಸ್ ಹೋಲ್ಡ್ ಆಗಿದೆ, ಬಟ್ ದೇರ್ ಇಸ್ ನೋ ದಟ್ ಮಚ್ ರೆಕಗ್ನೇಷನ್, ಬಟ್ ಸ್ಟಿಲ್ ಇಟ್ಸ್ ಫೈನ್. ಸೊ ನಾನು ನಿಮಗೆ ವ್ಯಾಲ್ಯೂ ಅನ್ನೋದನ್ನ ಆ್ಯಡ್ ಮಾಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಆ್ಯಡ್ ಮಾಡೋ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡುವ ವ್ಯಾಲ್ಯೂ ರಿಲೇಟೆಡ್ ಟು ಪ್ರೋಟೀನ್. ಸೊ ವೆಜಿಟೇರಿಯನ್ ಪ್ರೋಟೀನ್ಸ್ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಡೆಡಿಕೇಟೆಡ್ ಆಗಿ ಅವ್ರಿಗೆ ಮಾತ್ರ ಇರುತ್ತೆ. ಸೊ ವೆಜಿಟೇರಿಯನ್ಸಲ್ಲಿ ಏನೇನೆಲ್ಲ ಪ್ರೋಟೀನ್ ಸೋರ್ಸ್ ಇದೆ ಅಂದರೆ, ಸೊ ಜಾಸ್ತಿ ಜನ ವೆಜಿಟೇರಿಯನ್ಸ್ ಆಗಿರೋರು ಕನ್ಸಿಡರ್ ಮಾಡೋ ಪ್ರೋಟೀನ್ ಸೋರ್ಸಸ್ ಏನು ಅಂದರೆ ದಾಲ್, ಓಕೆ, ಬೇಳೆಗಳು. ಆಮೇಲೆ ಜಾಸ್ತಿ ದಾಲ್ಸ್ ಇದೆ, ರಾಜ್ಮಾ, ಚೋಲೆ, ಮತ್ತು ಈ ಥರ ಬಾಜ್ರಾ ಅಂತಾರೆ, ರಾಗಿ ಅಂತಾರೆ. ಸೊ ಈ ಥರ ಎಲ್ಲ ದಾಲ್ಸ್ನೆಲ್ಲ ನೀವು ಬಂದುಬಿಟ್ಟು ಮಿಕ್ಸ್ ಮಾಡಿ, ಆಮೇಲೆ ಈ ಕ್ಯಾಶ್ಯೂ ನಟ್ ಇದೆ, ಬಾದಾಮ್ ಅಂತಾರೆ, ಬಾದಾಮ್ ಕ್ಯಾಶ್ಯೂ ನೆಟ್ಟು. ಸೊ ಈ ವಿಷಯಗಳನ್ನೆಲ್ಲ ಜಾಸ್ತಿ ಬ್ಲೆಂಡ್ ಮಾಡಿ, ಒಂದು ಗ್ರೈಂಡ್ ಮಾಡಿ, ಇದನ್ನು ಪ್ರೋಟೀನ್ ಪೌಡರ್ ಅಂತ ಜಾಸ್ತಿ ಜನ ತಗೊಳೋರು ನನಗೆ ಗೊತ್ತಿದೆ. ಆ ಥರ ತಗೊಳೋದ್ರಿಂದ ನಿಮಗೆ ಬಂದುಬಿಟ್ಟು ಪ್ರೋಟೀನ್ ಸಿಗ್ತಾ ಇದೆ ಅಂದರೆ ಇಲ್ಲ, ಇಟ್ಸ್ ಜಸ್ಟ್ ಅ ಮಿಕ್ಸ್ಚರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಸೊ ನಾನು ಆ ಒಂದು ಸ್ಟೇಜಲ್ಲಿ ಇದ್ದೆ, ನಾನು ಆ ಥರ ಎಲ್ಲ ಮಾಡಿದ್ದೀನಿ. ಸೊ ಅದರಿಂದನೇ ನಿಮ್ಗೆ ಹೇಳ್ತಿದ್ದೀನಿ, ಪ್ಲೀಸ್ ಡೋಂಟ್ ಡೂ ಇಟ್. ಸೊ ಪ್ರೋಟೀನ್ ಅಂದರೆ ಅದು ಒಂದು ಕ್ಲಿಯರ್ ಸೋರ್ಸ್ ಆಫ್ ಪ್ರೋಟೀನ್ ಅಮಿನೋ ಆ್ಯಸಿಡ್ಸ್ ಕಾಂಬಿನೇಷನ್ಸ್. ಸೊ ಆ ಒಂದು ಅಮಿನೋ ಆ್ಯಸಿಡ್ಸ್ ಕಾಂಬಿನೇಷನ್ ನೀವು ಈ ಬೇಳೆಗಳನ್ನೆಲ್ಲ ಗ್ರೈಂಡ್ ಮಾಡಿ ಅದರಲ್ಲಿಂದ ತೊಗೊಂಡ್ರೆ ನಿಮ್ಗೆ ಸಿಗೋಲ್ಲ. ಅದರಿಂದ ಎನರ್ಜಿ ಸಿಗುತ್ತೆ, ಬಟ್ ಅದರಿಂದ ಪ್ರೋಟೀನ್ ಸಿಗೋದು ತುಂಬಾ ಕಷ್ಟ. ಓಕೆ, ಸೊ ದಟ್ ಯು ಕಾಂಟ್ ಡೂ ಇಟ್. ಸೊ ಅದು ಒಂದು ಸೈಡಲ್ಲಿ ಇದ್ರೂ, ಸೊ ಈಗ ಜಾಸ್ತಿ ಕನ್ಸಿಡರ್ಡ್ ಪ್ರೋಟೀನ್ ಸೋರ್ಸ್ ಸಾಯ್ ಬಗ್ಗೆ ಮಾತಾಡೋಣ. ಸಾಯ್ ಅನ್ನೋ ಒಂದು ವಿಷಯ ಬಂದುಬಿಟ್ಟು, ಸೋಯಾ ಚಂಕ್ಸ್ ಅನ್ನೋ ಒಂದು ವಿಷಯ ಬಂದುಬಿಟ್ಟು ಸೆಕೆಂಡ್ ಕ್ಲಾಸ್ ಪ್ರೋಟೀನಲ್ಲಿ ಬರುತ್ತೆ. ಸೊ ಇದನ್ನು ತಿಂದರೆ ಜಾಸ್ತಿ ಜನ ಫೀಲ್ ಮಾಡೋದು ಈಸ್ಟ್ರೋಜನ್ ಲೆವೆಲ್ ಬಂದುಬಿಟ್ಟು ಬೂಸ್ಟ್ ಆಗಿಬಿಡುತ್ತೆ, ಸೊ ಮ್ಯಾನ್ ಬೂಬ್ಸ್ ಬರುತ್ತೆ ಅಂತ ಜಾಸ್ತಿ ಜನ ಬಂದುಬಿಟ್ಟು ಸಾಯ್ನ ಕನ್ಸ್ಯೂಮ್ ಮಾಡಬೇಡ ಅಂತ ಹೇಳ್ತಾರೆ. ಸೊ ಅದು ಒಂದು ರೀಸನ್ನೇ, ಬಟ್ ಈಸ್ಟ್ರೋಜನ್ ಎಲ್ಲ ನಿಮಗೆ ಬೂಸ್ಟ್ ಆಗೋಲ್ಲ ನೀವು ತಿನ್ನೋ ಒಂದು ಸೋಯಿಂದ. ಸೊ 100 ಗ್ರಾಮ್ಸಲ್ಲಿಂದ ಏನೂ ಆಗೋಲ್ಲ. ಬಟ್ ವೈ ಡೋಂಟ್ ಐ ರೆಕಮೆಂಡ್ ಅಂತ ಕೇಳಿದ್ರೆ, ಸೊ ಸಾಯ್ ಬಂದುಬಿಟ್ಟು ಸೆಕೆಂಡ್ ಕ್ಲಾಸ್ ಆಫ್ ಪ್ರೋಟೀನ್. ಇನ್ ಕೇಸ್ ನೀವು ಸೋಯಾ ಚಂಕ್ಸ್ನ ನೀವು ಪ್ರೋಟೀನ್ ಸೋರ್ಸಸ್ಗೆ ತೊಗೊತಿದ್ದೀರ ಅಂದರೆ ಇಟ್ಸ್ ನಾಟ್ ಅ ಗುಡ್ ಚಾಯ್ಸ್. ಬಿಕಾಸ್ ಸೊ ಯಾವಾಗ ನೀವು ಸಾಯ್ನ ತೊಗೊತಿರಲ್ಲ, ಸೊ ಅದು ಸೆಕೆಂಡ್ ಕ್ಲಾಸ್ ಆಫ್ ಪ್ರೋಟೀನಲ್ಲಿ ಬೀಳುತ್ತೆ. ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂದರೆ ಏನು ಅಂದರೆ ಎನಿಥಿಂಗ್ ವಿಚ್ ಕಮ್ಸ್ ಫ್ರಮ್ ಪ್ಲಾಂಟ್ ಸೋರ್ಸಸ್ ಇಸ್ ಸೆಕೆಂಡ್ ಕ್ಲಾಸ್ ಪ್ರೋಟೀನ್. ಸೊ ಪ್ಲ್ಯಾಂಟಿಂದ ಬರೋದ್ರಿಂದ ಅದನ್ನು ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಇದ್ದೀರಾ ಅಂದರೆ ಅದರಲ್ಲಿ ಅಮಿನೋ ಆ್ಯಸಿಡ್ಸ್ ಇರುತ್ತೆ. ಸೊ ಅಮಿನೋ ಆ್ಯಸಿಡ್ಸ್ ಬಂದುಬಿಟ್ಟು ಮಿಸ್ ಆಗ್ತಿರುತ್ತೆ. ಕೆಲವೊಂದು ಅಮಿನೋ ಆ್ಯಸಿಡ್ಸ್ ನಮ್ಮ ಬಾಡಿಗೆ ಬೇಕಾಗಿರೋ ಅಮಿನೋ ಆ್ಯಸಿಡ್ಸ್ ಎಲ್ಲ ಅದರಲ್ಲಿ ಇರಲ್ಲ. ಸೊ ಅದೊಂದು ಕಾರಣ. ಮತ್ತು ಅದು ಬಯೋ ಅವೈಲೇಬಲ್ ಫುಡ್ ಅಲ್ಲ. ಸೊ ನೀವು 100 ಗ್ರಾಮ್ಸ್ ಆಫ್ ಸಾಯ್ ತೊಗೊಂಡ್ರೆ ಅದರಲ್ಲಿ 50 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ಅಂದರೆ ಆ ಒಂದು 50 ಗ್ರಾಮ್ಸಲ್ಲಿ ಜಸ್ಟ್ 35% ನಿಮ್ಮ ಬಾಡಿದಲ್ಲಿ ಅಬ್ಸರ್ವ್ ಆಗುತ್ತೆ. 50 ಗ್ರಾಮ್ಸಲ್ಲಿ 35% ನಾನು ಆಲ್ರೆಡಿ ಮಾಡಿ ನೋಡಿದೆ, 17.5 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. 100 ಗ್ರಾಮ್ಸಲ್ಲಿ 17.5 ಗ್ರಾಮ್ಸ್ ಪ್ರೋಟೀನ್ ಇಸ್ ಗುಡ್ ಇನಫ್. ಬಟ್ ಅದನ್ನು ನೀವು ರಿಪೀಟೆಡ್ ಆಗಿ ತಿಂದರೆ ನೀವು ಫುಲ್ ಆಗಿಬಿಡುತ್ತೆ, ನಿಮ್ಮ ಬಾಡಿ ಬ್ಲೋಟ್ ಆಗುತ್ತೆ, ಜಾಸ್ತಿ ಬರ್ಬ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಅ ವೆರಿ ಚೀಪೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್, ಬಟ್ ಸ್ಟಿಲ್ ಇಟ್ಸ್ ಗುಡ್ ಟು ಗೋ. ನೀವು ಓಕೆ ಅಂದರೆ ಅದನ್ನು ತೊಗೊಬೋದು, ಇಟ್ಸ್ ಫೈನ್, ಸ್ಟಿಲ್ ಇಟ್ಸ್ ಫೈನ್. ಬಟ್ ಐ ಡೋಂಟ್ ರೆಕಮೆಂಡ್ ಫಾರ್ ಮೈ ಪರ್ಸ್ನಲ್ ಕ್ಲೈಂಟ್ಸ್. ನೀವು ಪ್ಯೂರ್ ವೆಜಿಟೇರಿಯನ್ ಆಗಿ ಇದ್ದೀರಾ, ನೀವು ಒಂದು ಕ್ವಾಲಿಟಿಯಾದ ಪ್ರೋಟೀನ್ ತೊಗೊಬೇಕಂದ್ರೆ ಗೋ ಫಾರ್ ಪನ್ನೀರ್. ಸೊ ಹೈ ಫ್ಯಾಟ್ ಪನ್ನೀರ್ 100 ಗ್ರಾಮ್ಸಲ್ಲಿ ಡೈರೆಕ್ಟ್ 20 ಗ್ರಾಮ್ಸ್ ಆಫ್
ಪ್ರೋಟೀನ್ ನಿಮ್ಗೆ ಸಿಗುತ್ತೆ, 20 grams ಆಫ್ ಫ್ಯಾಟ್ ಇದೆ, 10 grams ಆಫ್ ಕಾರ್ಬ್ಸ್ ಇದೆ. ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್, ಫುಲ್ಫಿಲ್ಲಿಂಗ್, ಅನಿಮಲ್ ಸೋರ್ಸಿಂದ ಬರ್ತಿದೆ, ಆಲ್ ಅಮಿನೋ ಆಸಿಡ್ಸ್ ಆರ್ ಪ್ರೆಸೆಂಟ್ ಇನ್ ದಟ್. ಸೊ ಪನ್ನೀರ್ ಒಂದು ಸೋರ್ಸ್ ಇದೆ. ಆಮೇಲೆ ಇನ್ನೂ ಒಂದು ಸೋರ್ಸ್, ನಾನು ಗೋ ಟು ಸೋರ್ಸ್ ನನ್ನ ಒಂದು ಕ್ಲೈಂಟ್ಸ್ಗೆ, ವೆಜಿಟೇರಿಯನ್ಸ್ ಪ್ಯೂರ್ ವೆಜ್ ಆಗಿದ್ದೀನಿ, ನಾನು ತಗೊಳೋದೇ ಇಲ್ಲ ಗುರು ಅಂದರೆ, ಸೊ ಯು ಕ್ಯಾನ್ ಗೋ ಫಾರ್ ಅ ವೇ ಪ್ರೋಟೀನ್ ಐಸೋಲೇಟ್. ಯಾಕೆ ವೇ ಪ್ರೋಟೀನ್ ಈಗ ಸಪ್ಲಿಮೆಂಟೇಷನ್ ಅಲ್ಲಿ ಬರುತ್ತೆ, ಯಾಕೆ ಅಂದರೆ ನೀವು ಅಷ್ಟು ಪ್ರೋಟೀನ್ ಇಂಟೇಕ್ನ ಬರೀ ಫುಡ್ಡಲ್ಲಿಂದ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಏನು ಮಾಡಬೇಕು ಅಂದರೆ ನೀವು ಅದನ್ನು ಸಪ್ಲಿಮೆಂಟ್ ಮಾಡೋದೇ ಬೆಸ್ಟ್ ಆಗಿರುವ ಒಂದು ವಿಷಯ. ಸೊ ಜಸ್ಟ್ ಗೋ ಫಾರ್ ಸಪ್ಲಿಮೆಂಟೇಷನ್, ಯು ಕ್ಯಾನ್ ಜಸ್ಟ್ ಸಪ್ಲಿಮೆಂಟ್ ದಟ್. ಸೊ ವೇ ಪ್ರೋಟೀನ್ ಐಸೋಲೇಟ್ ಇಸ್ ದ ಸಪ್ಲಿಮೆಂಟ್, ಬೇರೆ ಏನೂ ಇಲ್ಲ. 106% ಬಯೋ ಅವೈಲೇಬಲ್ ವ್ಯಾಲ್ಯೂ ಇದೆ ಸೊ ವೇ ಪ್ರೋಟೀನ್ಗೆ. ಸೊ ಗೋ ಟು ಮೀಲ್ ಆಗಿ ನೀವು ತೊಗೊಬೋದು, ಬ್ರೇಕ್ಫಾಸ್ಟ್ನ ರೀಪ್ಲೇಸ್ ಮಾಡ್ಬೋದು. ಬಟ್ ಜಾಸ್ತಿ ನೀವು ಬಂದುಬಿಟ್ಟು ಬಯೋ ಅವೈಲೇಬಲ್ ಫುಡ್ಸ್ ಅಂತ ನೋಡಿದ್ರೆ ಅದು ನಾನ್ ವೆಜ್ಜಲ್ಲೇ ಇರೋದು. ಇನ್ ಕೇಸ್ ನೀವು ವೆಜಿಟೇರಿಯನ್ ಬಟ್ ಸ್ಟಿಲ್ ಯು ಕ್ಯಾನ್ ಈಟ್ ಎಗ್ಸ್ ಅಂದರೆ ದಟ್ಸ್ ಗ್ರೇಟ್ ಅಲ್ಲ. ಸೊ ಇಟ್ಸ್ ಅಮೇಝಿಂಗ್ ಆದ ಒಂದು ವಿಷಯ. ಸೊ ಎಲ್ಲ ಅಡ್ಯಾಪ್ಟೇಷನ್ ಆಗಿರೋದು. ನೀವು ಒಂದು ಜಸ್ಟ್ 3 eggsನ ತೊಗೊಂಡ್ರೆ, ನೀವು ವೆಜಿಟೇರಿಯನ್ ಆಗಿದ್ದೀರಾ, ಎಗ್ಸ್ ತಿಂತೀರಾ ಅಂದ್ರೂ ಯು ವಿಲ್ ಗೆಟ್ 20 grams ಆಫ್ ಪ್ರೋಟೀನ್ ಸೊ ಈಸಿಲಿ. ಆಮೇಲೆ ನಾನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಆ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಐ ಆಲ್ರೆಡಿ ಟ್ರೈನಿಂಗ್ ಜೈನ್ಸ್. ಓಕೆ, ಜೈನಲ್ಲಿಂದ ನನಗೊಂದು ಕ್ಲೈಂಟ್ ಇದ್ದಾರೆ. ಸೊ ವಾಟ್ ದೇ ಡೂ ಅಂದರೆ, ದೇ ವೋಂಟ್ ಈಟ್ ಪ್ಯೂರ್ ವೆಜ್ಜು, ಪ್ಲಸ್ ದೇ ವೋಂಟ್ ಈಟ್ ಎನಿಥಿಂಗ್ ಅಂಡರ್, ಕೆಳಗಡೆ ಗ್ರೋ ಆಗುತ್ತಲ್ಲ ಭೂಮಿ ಕೆಳಗಡೆ, ಅದೆಲ್ಲ ಏನೂ ತಿನ್ನಲ್ಲ. ಸೊ ಅದರಿಂದ ನಮ್ಗೆ ಆಪ್ಷನ್ಸ್ ಎಲ್ಲ ತುಂಬಾ ಕಮ್ಮಿ. ಸೊ ಅವ್ರು ಕೊಟ್ಟಿರೋ ಆಪ್ಷನ್ ಬಂದುಬಿಟ್ಟು ನೀವು ಶಾಕ್ ಆಗಿಬಿಡ್ತೀರಾ. ಸೊ ಇಟ್ಸ್ 50 to 100 grams ಆಫ್ ಪನ್ನೀರ್ ಆ್ಯಂಡ್ ವಿಚ್ ಹ್ಯಾಸ್ ಬೀನ್ ಸ್ಪ್ರೆಡ್ ಅರೌಂಡ್ 5 meals. ಓಕೆ, 5 mealsಲ್ಲಿ. ಸೊ ಎಲ್ಲ ಟೈಮಲ್ಲೂ ಅವ್ರು 100 ಅಂದರೆ ಅಟ್ಲೀಸ್ಟ್ ಅವ್ರು 100 grams ಆಫ್ ಪ್ರೋಟೀನ್ ಅನ್ನೋದನ್ನ ಕಂಪ್ಲೀಟ್ ಮಾಡ್ತಾರೆ. ಪ್ಲಸ್ 2 ಸ್ಕೂಪ್ ಆಫ್ ವೇ ಪ್ರೋಟೀನ್ ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ 140 to 150 grams ಆಫ್ ಪ್ರೋಟೀನ್ ಇಂಟೇಕ್ನ ಅವ್ರು ಈ ಥರನೇ ಕಂಪ್ಲೀಟ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಸೋರ್ಸ್. ಇಟ್ಸ್ ಆಲ್ ಅಬೌಟ್ ಪ್ಲಾನಿಂಗ್. ಓಕೆ, ಇದನ್ನೆಲ್ಲ ಹೆಂಗೆ ಮಾಡ್ತಿದ್ದೀನಿ, ಏನು ಹೆಂಗೆ ಅಂತ ನೀವು ತಿಳ್ಕೊಬೇಕು ಅಂದರೆ, ಯು ಕ್ಯಾನ್ ಜಸ್ಟ್ DM me ಆನ್ ಮೈ Instagram ID. ಸೊ ನಾನು ನಿಮಗೆ ಅಲ್ಲಿ ಗೈಡ್ ಮಾಡ್ತೀನಿ. ಓಕೆ, ಸೊ ದಟ್ ಈಸ್ ದ ಅದರ್ ಪಾರ್ಟ್. ಸೊ ಈಗ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋದು ಸೊ ವೆಜಿಟೇರಿಯನ್ಸ್ಗೆ ಏನೇನೆಲ್ಲ ಆಪ್ಷನ್ ಇದೆ, ಇದ್ರ ಜೊತೆ ಈ ಥರ ಕನ್ಸ್ಯೂಮ್ ಮಾಡಿಕೊಂಡ್ರೆ ನಮಗೆ ಪ್ರೋಟೀನ್ ಇಂಟೇಕ್ ಓಕೆನಾ ಅಂತ ಕೇಳಿದ್ರೆ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್. ಪ್ರೋಟೀನ್ ಯಾಕೆ ಮುಖ್ಯ ಗುರು ಅಂತ ನೀವು ಕೇಳ್ಬೋದು. ಸೊ ನಾನು ಬೇಸಿಕ್ ಆದ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಓಕೆ, ಸೊ ನಾವು ಇಂಡಿಯನ್ಸು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಒಂದು ಫುಡ್ಸಲ್ಲಿ ಪ್ರೋಟೀನೇ ಇರಲ್ಲ. ಬ್ರೇಕ್ಫಾಸ್ಟ್ ತಗೊಳ್ಳಿ, ಲಂಚ್ ತಗೊಳ್ಳಿ, ಆಮೇಲೆ ಡಿನ್ನರ್ ತಗೊಳ್ಳಿ, ಸೊ ಯಾವುದೇ ಮೀಲ್ಸಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್ನೇ ನಾವು ತಿಂತಾ ಇರ್ತೀವಿ. ಸೊ ಪ್ರೋಟೀನ್ಗೆ ಅಷ್ಟು ಇಂಪಾರ್ಟೆನ್ಸ್ ನಾವು ಕೊಡೋದೇ ಇಲ್ಲ, ಯಾವ ಕಾರಣಕ್ಕೂ. ಅದು ಆ ಥರ ಫಾರ್ಮ್ ಆಗಿಬಿಟ್ಟಿದೆ, ಬಟ್ ನಾವು ಅದನ್ನು ರಿವರ್ಸ್ ಮಾಡ್ಬೋದು. ಸೊ ಪ್ರೋಟೀನ್ ಸೋರ್ಸಸ್ ಶುಡ್ ಬಿ ಇನ್ ಈಚ್ ಆ್ಯಂಡ್ ಎವ್ರಿ ಮೀಲ್. ನಾನು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನನ್ನೇ ಎಕ್ಸಾಂಪಲ್ ತೊಗೊತೀನಿ. ನಾನು ಈಗ 68 kgs ಅಂತ ಇದ್ದೀನಿ. ಓಕೆ, ಲೆಟ್ಸ್ ಕನ್ಸಿಡರ್ ಆಸ್ ಅ 70 kgs. ಓಕೆ, ಸೊ ನಾನೊಂದು ಬಿಗಿನರ್. ಓಕೆ, ಈಗ ಎಕ್ಸಾಂಪಲ್ಗೆ ನಾನೊಂದು ಬಿಗಿನರ್, ನಾನು ಎಷ್ಟು ಪ್ರೋಟೀನ್ ತೊಗೊಬೇಕು ಅಂದರೆ, ಸೊ ನನ್ನ ಬಾಡಿನ ಲೀನ್ ಮಸಲ್ ಮಾಸ್ ನಾನು ಕಂಡುಹಿಡಿದು, ಸೊ ಅದರಲ್ಲಿಂದ ಅದೆಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ, ಅಷ್ಟು ಡೆಪ್ತಾಗಿ ಹೋಗ್ತೀರಾ. ನಾನೊಂದು 70 kgs ಇದ್ದೀನಿ ಅಂದರೆ ಬೇರ್ ಮಿನಿಮಮ್ ಅಟ್ಲೀಸ್ಟ್ 1 gram ಆಫ್ ಪ್ರೋಟೀನ್ ಫಾರ್ ಬಾಡಿ ವೆಯ್ಟ್ ನಾನು ತೊಗೊಂಡ್ರು 70 grams ಆಫ್ ಪ್ರೋಟೀನ್. ಇಷ್ಟು 70 grams ಪ್ರೋಟೀನ್ ಕೊಡೋ ಜನರಲ್ ಲೈಫಲ್ಲಿ ನಾವು ಜನರಲ್ ಪಬ್ಲಿಕ್ ನಾನು ಹೇಳ್ತಿದ್ದೀನಿ ಕನ್ಸ್ಯೂಮ್ ಮಾಡಲ್ಲ. ಸೊ ಈಗ ನೀವು ಒಂದು ಹುಡುಗಿಯಾಗಿದ್ದೀರಾ, ನಿಮಗೆ ನಿಮ್ಮ ಒಂದು ಬಾಡಿ ವೆಯ್ಟ್ ಒಂದು 50 kgs ಇದೆ, 65 kgs ಇದೆ ಅಂದರೆ ಅಟ್ಲೀಸ್ಟ್ ನೀವು 65 grams ಆಫ್ ಪ್ರೋಟೀನ್ ಕೂಡ ನಿಮ್ಮ ಡೇ ಟು ಡೇ ಲೈಫಲ್ಲಿ ಕನ್ಸ್ಯೂಮ್ ಮಾಡ್ತಿರಲ್ಲ. ಯಾಕೆ ಅಂದರೆ ನಿಮ್ಮ ಬಾಡಿಗೆ ಅಟ್ಲೀಸ್ಟ್ ಬೇರ್ ಮಿನಿಮಮ್ ಬೇಕೇ ಬೇಕು. ಪ್ರೋಟೀನ್ ಏನೇನೆಲ್ಲ ಮಾಡುತ್ತೆ ನಿಮ್ಮ ಬಾಡಿಗೆ ಅಂತ ನೋಡಿದ್ರೆ, ಸೊ ಫಂಕ್ಷನ್ಸ್ ನಾನು ಡಿಸ್ಕಸ್ ಮಾಡಿದೆ. ಫಸ್ಟು ನಿಮ್ಮ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಲೈಕ್ ಸೆಕ್ಸ್ ಆ್ಯಂಡ್ ಸ್ಟ್ರೆಸ್ ಹಾರ್ಮೋನ್ನ ಬಿಟ್ಟು ಬೇರೆ ಎಲ್ಲ ಹಾರ್ಮೋನ್ಸ್ನು ರೆಗ್ಯುಲೇಟ್ ಮಾಡುತ್ತೆ. ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಫಸ್ಟ್ ವೀಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮ್ಮ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್. ಸೊ ಆ ಥರ ಇರೋ ಒಂದು ಪ್ರೋಟೀನ್ನ ನೀವು ಅವಾಯ್ಡ್ ಮಾಡೋದು ತುಂಬಾ ತಪ್ಪು. ಬೇರ್ ಮಿನಿಮಮ್ ನೀವು ಒಂದು 50 kg ಇದ್ದೀರಾ ಅಂದರೆ ಒಂದು 50 grams ಪ್ರೋಟೀನ್ ಆದರೂ ಕನ್ಸ್ಯೂಮ್ ಮಾಡಬೇಕು ಒಂದು ದಿನದಲ್ಲಿ. ಸೊ ಹೆಂಗೆ ತೊಗೊಬೋದು ಅಂದರೆ, ಸೊ ಜಸ್ಟ್ ಪ್ಲಾನ್ ಇಟ್ ಔಟ್. ನಾನು ಹೇಳಿದ್ನಲ್ಲ, ಸೊ ಎಗ್ಸು ಅದು ನನ್ನ ಪಾರ್ಟ್ 1 ವೀಡಿಯೋದಲ್ಲಿದೆ. ಸೊ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ನೀವು ವೆಜಿಟೇರಿಯನ್ ಆಗಿದ್ದರೆ ಸೊ ಯು ಕ್ಯಾನ್ ಗೋ ಫಾರ್ ಪನ್ನೀರ್ ಆರ್ ವೇ ಪ್ರೋಟೀನ್ ಶೇಕ್ ಇಸ್ ದ ಬೆಸ್ಟ್ ವೆಜ್ ಸೋರ್ಸ್ ಮೀಲ್ಸ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ಸೋರ್ಸಸ್ ಬೇರೆ ಯಾವ ಪ್ರೋಟೀನ್ ಸೋರ್ಸಸ್ಸು ನಾನು ಅಡ್ವೈಸ್ ಮಾಡಲ್ಲ. ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ ಇದರಿಂದ ನಿಮಗೊಂದು ಬೇಸಿಕ್ ಆದ ಒಂದು ಡೀಟೇಲ್ಸ್ ಅಬೌಟ್ ಪ್ರೋಟೀನ್ ಅನ್ನೋದು ಸಿಕ್ಕಿರುತ್ತೆ ಅನ್ಕೊತೀನಿ. ಇದು ಹೆಲ್ಪ್ಫುಲ್ ಆಗಿದ್ದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಹೆಲ್ಪ್ಫುಲ್ ಆಗಿತ್ತು ಅಂತ. ಪ್ಲಸ್ ಏನಾದರೂ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ. ಸೊ ಐ ಆಮ್ ಹ್ಯಾಪಿ ಟು ಮೇಕ್ more videos on fitness.
ಓಕೆ, ಏನೇನು ಡೌಟ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನಾನು ಅದ್ರ ರಿಲೇಟೆಡ್ ಆಗಿರುವ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋಗೆ ಮಿನಿಮಮ್ 100 ಲೈಕ್ಸ್ ಬಂದರೆ ಸೊ ಇದರ ಪಾರ್ಟ್ 3 ಆಗಿ ನಿಮ್ಗೇನೇನು ಡೌಟ್ಸ್ ಇದೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿರೋ ಡೌಟ್ಸ್ನ ನಾನು ಆನ್ಸರ್ ಮಾಡ್ತೀನಿ. ಸೊ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಅ ಲಾಟ್. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.